ಆಹಾ ಗಮ್ ಗಮ್ ಅಂತ ಇದೆ ಅಷ್ಟೇ ಗೈಸ್, ಸಿಂಪಲ್, ರೆಡಿ ಟು ಈಟ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಕ್ರಿಸ್ಪಿ ಕಾರ್ನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಈಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟ್ ಮೇನ್ ಬೇಕಾಗಿರೋದು ಸ್ವೀಟ್ ಕಾರ್ನ್. ಇಲ್ಲಿ ನಾನು 2 ಕಾರ್ನ್ಸ್ ತೊಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಈ ಬೌಲ್ ಇಷ್ಟು ಬಂದಿದೆ. ಸೊ ನೆಕ್ಸ್ಟ್ ಇದು ಪೆಪ್ಪರ್ ಪೌಡರ್, ಚಾಟ್ ಮಸಾಲ, ಅಕ್ಕಿ ಹಿಟ್ಟು ಜೊತೆ ಮೈದಾನೂ ಹಾಕ್ಬೋದು. ನಾನು ಇಲ್ಲಿ ಬರೀ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಕಾರ್ನ್ಫ್ಲೋರ್, ಉಪ್ಪು, ಖಾರ ಇಷ್ಟಿದ್ರೆ ಕ್ರಿಸ್ಪಿ ಕಾರ್ನ್ ರೆಡಿ ಟು ಈಟ್. ಎಣ್ಣೆ. ಸೊ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಷ್ಟು ನೀರು ತೊಗೊಂಡಿದ್ದೀನಿ, ಯಾಕಂದರೆ ಕಾರ್ನ್ ಬಾಯ್ಲ್ ಆಗಬೇಕಲ್ವ, ಅದಕ್ಕೆ ಈಗ ಇದಕ್ಕೆ ಕಾರ್ನ್ ಹಾಕೋಣ, ಬಿಡದೇ ಇರಲಿ. ಸೊ ಕಾರ್ನ್ ಎಲ್ಲ ಚೆನ್ನಾಗಿ ಒಂದು ಹಾಫ್ ಬಾಯ್ಲ್ ಆಗಲಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡೋಣ. ಸೊ ಇದು ನಾವು ನಾರ್ಮಲ್ ಸ್ವೀಟ್ ಕಾರ್ನ್ ತಿಂದಾಗ ಅದೆಷ್ಟು ಬೆಂದಿರುತ್ತೆ, ಲೈಕ್ ಹಾಫ್ ಬಾಯ್ಲ್ ಆಗಿರುತ್ತಲ್ಲ, ಸೊ ಇದು ಕೂಡ ಅಷ್ಟಾಗಿದ್ರೆ ಸಾಕು. ಸೊ ಟೇಸ್ಟ್ ನೋಡ್ಕೊಳ್ಳಿ. ನಾನು ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡೆ. ಸೊ ಈಗ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕಾರ್ನ್ನ ಒಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ತಾರೆ. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಬಿಸಿ ಇರುತ್ತಲ್ಲ. ಸೊ ತಣ್ಣಗಾಗಿದೆ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ 1 ಟೇಬಲ್ ಸ್ಪೂನ್. ಕಾರ್ನ್ಫ್ಲೋರು 1-2 ಟೇಬಲ್ ಸ್ಪೂನ್, ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್, ಇನ್ನೇನು ಹಿಟ್ಟು ಬರುತ್ತೆ, ಮೈದಾನು ಬೇಕಿದ್ರೆ ಹಾಕ್ಕೋಬೋದು, ನಾನಿಲ್ಲ ಹಾಕ್ಕೊತಾ ಇಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಇಷ್ಟು ಸಾಕು, ಮತ್ತು ಉಪ್ಪು ಸ್ವಲ್ಪ. ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾರ್ನ್ ಜಾಸ್ತಿ ಬೆಂದ್ಬಿಟ್ರೆ ಇಲ್ಲೇ ಪಚ ಆಗೋಗ್ಬಿಡುತ್ತೆ ನಾವು ಮಿಕ್ಸ್ ಮಾಡೋದ್ರಲ್ಲೇ. ಸೊ ಇದಕ್ಕೆ ಸ್ವಲ್ಪ ಮೇಲೆ ನೀರು ಚಿಮ್ಸ್ಕೊಳ್ಳೋಣ. ಸುಮ್ಮನೆ ಒಂದಿಷ್ಟು ಅದೆಲ್ಲ ಅಂಟ್ಕೋಬೇಕು ಹಿಟ್ಟೆಲ್ಲ ಕಾರ್ನ್ಗೆ. ಸೊ ಈ ಥರ ಇರಬೇಕು. ಈಗ ಇದು ಅಷ್ಟೇ. ಸೊ ಈಗ ನೆಕ್ಸ್ಟ್ ಸ್ಟೆಪ್, ಸ್ಟವ್ ಮೇಲೆ ಎಣ್ಣೆ ಇಡೋದು. ನಾನು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಹಾಕಿದಾಗ ಮೇಲೆ ಹಿಂಗೆ ಬಂದುಬಿಡುತ್ತೆ, ಸಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಅಷ್ಟೇ. ಇನ್ನೂ ಕಮ್ಮಿ ಹಾಕ್ಕೊಬೇಕು.
ಉದ್ರ ಹಾಕಂಗಿಲ್ಲ, ಆಮೇಲೆ ಬಿಡಿಸ್ಕೊಳ್ಳೋಣ. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ನಾನೆಲ್ಲ ತೊಳಿತೀನಿ. ಸೊ ಇದು ಹಾಕಿದ ತಕ್ಷಣ ಹಿಂಗೆ ಮಿಕ್ಸ್ ಮಾಡಿಬಿಡ್ಬೇಡಿ. ಸ್ವಲ್ಪ ಹೊತ್ತು ಆದಮೇಲೆ ಹಿಂಗೆ ಮಾಡಿ, ಇಲ್ಲಾಂದರೆ ಅದು ಕೋಟಿಂಗ್ ಎಲ್ಲ ಬಿಟ್ಕೊಬಿಡುತ್ತೆ. ಸೊ ಈಗ ಕಾರ್ನ್ ಇದೆ ನೋಡಿ, ಆಗಿದೆ. ಈಗ ಈ ಕಾರ್ನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಈಗ ಕಾರ್ನ್ ರೆಡಿಯಾಗಿದೆ, ಕ್ರಿಸ್ಪಿ ಕಾರ್ನ್. ಇದಕ್ಕೆ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ, ಚಾಟ್ ಮಸಾಲ. ಸೊ ನಿಮ್ಮ ಖಾರ ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಪೆಪ್ಪರ್, ಆಮೇಲೆ ಈರುಳ್ಳಿ, ಏನಂತಾರೆ ಅದನ್ನು ಕೊತ್ತಂಬರಿ. ಬೇಕಿದ್ರೆ ನಿಂಬೆಹಣ್ಣು, ಟೊಮ್ಯಾಟೊ ಅದೆಲ್ಲ ಹಾಕ್ಕೋಬೋದು. ಸೊ ನಾನು ಇವಾಗ ಇಷ್ಟ ಆಗ್ತಾಯಿದ್ದೀನಿ. ಆಹಾ, ಗಮ್ ಗಮ್ ಅಂತ ಇದೆ. ಅಷ್ಟೇ ಗೈಸ್, ಸಿಂಪಲ್, ರೆಡಿ ಟು ಈಟ್. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಖಾರ ಬೂಂದಿ ಥರ ಇದೆ. ಅಷ್ಟೇ ಗೈಸ್, ಸಿಂಪಲ್ ಮಾಡಿದ್ರೆ ಕ್ರಿಸ್ಪಿ ಕಾರ್ನ್ ರೆಡಿ ಟು ಈಟ್. ಅಲ್ಲಿ ಹುಳಿ ಹಾಕು. ಯಮ್ಮಿ ಆಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ.